ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಸನದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಕೃಷಿ ತಯಾರಿಕಾ ಪದ್ಧತಿಯ ಪ್ರಾತ್ಯಕ್ಷಿತೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಯವ ಕೃಷಿಗೆ ನೀಮಾಸ್ತ್ರ. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಚಗಚಗೆರೆ ಗ್ರಾಮ ಪಂಚಾಯಿತಿಯ ಚಿಕ್ಕಯರನಾಳು ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಸನದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2023-24 ಪ್ರಯುಕ್ತ ನೀಮಾಸ್ತ್ರ ತಯಾರಿಕೆ ಪದ್ಧತಿ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಡಾಕ್ಟರ್ ಸುನೀತಾ ಟಿಆರ್, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಹಾಸನ ಇವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೃಷಿಯಿಂದ ಆಗುತ್ತಿರುವ ದುಷ್ಪರಿಣಾಮಗಳಿಂದಾಗಿ ಅನೇಕ ರೈತರು ಸಾವಯವ ಹಾಗೂ ನೈಸರ್ಗಿಕ ಕೃಷಿಯ ಕಡೆಗೆ ಒಲವನ್ನು ತೋರಿಸುತ್ತಿದ್ದು, ಅದರಲ್ಲಿ ನೀಮಾಸ್ತ್ರದಿಂದ ನಾವು ಕೀಟಗಳನ್ನು ತುಂಬಾ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ ಎಂದು ತಿಳಿಸಿದರು. ಮುಂದುವರೆದು ವಿದ್ಯಾರ್ಥಿಗಳು ಅದನ್ನು ತಯಾರಿಸುವ ವಿಧಾನವನ್ನು ವಿವರಿಸುವಾಗ ಸ್ವತಃ ರೈತರೇ ಪದ್ಧತಿ ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಅರಿತುಕೊಂಡರು. ಇದನ್ನು ತಯಾರಿಸುವ ವಿಧಾನ: ಮೊದಲಿಗೆ 10 ಕೆಜಿ ದೇಸಿ ಹಸುವಿನ ಸಗಣಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದಕ್ಕೆ 10 ಲೀಟರ್ ದೇಸಿ ಹಸುವಿನ ಗಂಜಲವನ್ನು ಸೇರಿಸಿ ಇನ್ನು 200 ಲೀಟರ್ ನೀರಿರುವ ತೊಟ್ಟಿಗೆ ಸೇರಿಸಿ ಮಿಶ್ರಣ ಮಾಡಬೇಕು. ನಂತರ ಅದಕ್ಕೆ ಚೆನ್ನಾಗಿ ರುಬ್ಬಿದ ಬೇವಿನ ಎಲೆಯ ಮಿಶ್ರಣವನ್ನು ಸೇರಿಸಬೇಕು. ಇದನ್ನು 2 ದಿನಗಳ ಕಾಲ ನೆರಳಿನಲ್ಲಿಡಬೇಕು. ಈ ಸಮಯದಲ್ಲಿ ದಿನಕ್ಕೆ 3 ಬಾರಿ ಕೋಲಿನಿಂದ ಚೆನ್ನಾಗಿ ಕಲಕಬೇಕು. ನಂತರ ಇದನ್ನು ಹತ್ತಿ ಬಟ್ಟೆಯಲ್ಲಿ ಸೋಸಿ ಗಿಡಗಳಿಗೆ ಸಿಂಪಡಿಸಬೇಕು. ಇದರಿಂದ ರಸ ಹೀರುವ ಕೀಟಗಳಾದಂತಹ ಬಿಳಿ ನೊಣ, ಜಿಗಿಹುಳು, ಶಲ್ಕ ಕೀಟಗಳು ಹಾಗೂ ಮಿಲಿಬಗ್ ಅನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಅದಲ್ಲದೆ ಅಗ್ನಿ ಅಸ್ತ್ರ, ಶುಂಠಿ ಅಸ್ತ್ರ ಅಥವಾ ಕಾಳು ಮೆಣಸಿನ ಅಸ್ತ್ರ ತಯಾರಿಕೆ ಬಗ್ಗೆಯೂ ರೈತರಿಗೆ ಪರಿಚಯಿಸಲಾಯಿತು. ಈ ಅಸ್ತ್ರಗಳನ್ನು ಎಲ್ಲಾ ಬೆಳೆಗಳಲ್ಲೂ ಸಿಂಪಡಿಸಬಹುದು ಎಂದು ತಿಳಿಸಿದರು. ಈ ಅಸ್ತ್ರಗಳನ್ನು ಯಾವುದೇ ಖರ್ಚು ವೆಚ್ಚವಿಲ್ಲದೆ ಸುಲಭವಾಗಿ ತಯಾರಿಸಬಹುದೆಂದು ರೈತರು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖ ಮುಖಂಡರಾದ ಶ್ರೀ ಮಧುಸೂದನ್, ವೈಎಂ, ಶ್ರೀ ಲೋಕೇಶ್, ಶ್ರೀ ರಾಮೇಗೌಡ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.